many more. Happy birthday, Mama. Love you. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಇವತ್ತು ನನ್ನ ಬರ್ಡೇ ಇರೋದ್ರಿಂದ ನಾನು ಪಿಂಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೆ. ನಂಗೆ ಪಿಂಕ್ ಆ್ಯಂಡ್ ವೈಟ್ ಅಂದರೆ ತುಂಬಾ ಇಷ್ಟ. ಏನೂ ಪ್ಲ್ಯಾನ್ ಇರಲಿಲ್ಲ ಔಟ್ಸೈಡ್ ಹೋಗಬೇಕು ಅಂತ. ಸುಮ್ಮನೆ ರೆಡಿ ಆಗೋಣ ಅಂದ್ಕೊಂಡು ನಾನು ಮಾರ್ನಿಂಗ್ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೆ. ಅದಾದಮೇಲೆ ನಾನು ಅಮ್ಮಂಗೆ ರೆಡಿ ಆಗು ಅಂತೇಳ್ಬಿಟ್ಟು ಅಮ್ಮನ ರೆಡಿ ಮಾಡಿ ನನ್ನ ಮಗಳನ್ನ ರೆಡಿ ಮಾಡಿಸಿದ್ದೆ, ಯಾವುದಕ್ಕೂ ಇರಲಿ ಅಂದ್ಕೊಂಡು. ಸೊ ನಾವು ರೆಡಿ ಎಲ್ಲ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ರು. ಅವರೆಲ್ಲ ಬರ್ತಾರೆ ಕನ್ಫರ್ಮ್ ಅಂತ ನನಗೆ ಗ್ಯಾರಂಟಿ ಗೊತ್ತಿರಲಿಲ್ಲ, ಬಟ್ ಆದ್ರೂ ಎಲ್ಲರೂ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು. ಅವರೆಲ್ಲರೂ ಬಂದಮೇಲೆ ನಾವು ಬಂದು ಔಟ್ಸೈಡ್ ಹೊರಟ್ವಿ. ನಮ್ಮನೆಯವ್ರು ಬಂದು ಯಾವಾಗೂ ಮನೆಗೆ ಮಾಡೋದಿದ್ದಿದ್ದೆ ಔಟ್ಸೈಡೇ ಹೋಗೋಣ ಅಂತೇಳ್ಬಿಟ್ಟು ಹೆಂಪೇರ್ ಹೋಟ್ಲಿಗೆ ಕರ್ಕೊಂಡೋದ್ರು ನನ್ನ ಬರ್ಡೇ ಸೆಲೆಬ್ರೇಷನ್ಗೆ. ಈ ಸರಿ ತುಂಬಾ ಚೆನ್ನಾಗಿತ್ತು. ಹೆಂಪೇರ್ ಹೋಟ್ಲಲ್ಲಿ ಆಲ್ ಫುಡ್ ಎಲ್ಲ ಏನೆಲ್ಲ ಫುಡ್ ಬೇಕು ಅಂತ ನಾವು ಬಂದು ಆರ್ಡ್ರ್ ಮಾಡ್ಕೊಂಡ್ವಿ. ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದಾದಮೇಲೆ ನಾವು ಬಂದು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡ್ವಿ. ಕೇಕ್ ಕಟ್ಟಿಂಗು ಮುಗಿದೋಯ್ತು. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಈ ರೀತಿ ಎಂಜಾಯ್ ಮಾಡಿದ್ದು. ನಾನು ಬಂದು ನನ್ನ ಬರ್ಡೇ ಪಾರ್ಟಿ ಈ ರೀತಿ ಸೆಲೆಬ್ರೇಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬಾ ಖುಷಿಯಾಯಿತು. ನನ್ನ ಬರ್ಡೇ ಗಿಫ್ಟು ನಮ್ಮ ಮನೆಯವ್ರು ನನಗೇನು ಕೊಟ್ಟರು ಅಂತ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ತೀನಿ ನಿಮಗೆ. 5-6 ವರ್ಷಕ್ಕೆ ಮುಂಚೆ ಇದೇ ರೀತಿ ಆ ಹೋಟ್ಲಲ್ಲಿ ನಾನು ಬರ್ಡೇ ಪಾರ್ಟಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಇವಾಗೇ ಮಾಡ್ಕೊಂಡಿರೋದು. ನನಗೆ ತುಂಬಾ ಎಂಜಾಯ್ ಮಾಡಿದೆ ಅಲ್ಲಿ. ನನ್ನ ಬರ್ಡೇ ವ್ಲಾಗ್ ಇದಾಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಅದಾದಮೇಲೆ ನಾವು ಈ ರೀತಿ ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೈನಲಿ ಅಲ್ಲಿ ಪಾರ್ಟಿ ಹಾಲು ಇದೆ ಹೆಂಪೇರಲ್ಲಿ. ಈ ರೀತಿ ಪಾರ್ಟಿ ಹಾಲಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಆದಮೇಲೆ ಮತ್ತೆ ಮಾತಾಡ್ಕೊಂಡಿದ್ವಿ.